ಆತ್ಮೀಯ ವೀಕ್ಷಕ ಮಿತ್ರರೇ, ಈಗ ಆಷಾಢ ಮುಗಿದು ಇನ್ನೇನು 2 ದಿನದಲ್ಲಿ ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸದಲ್ಲಿ ದೇವರ ಮಾಸ ಅಂತಲೇ ಹೇಳ್ಬೋದು. ಅಲ್ಲಿ ನಾಗರ ಪಂಚಮಿ ಒಂದು ಪವಿತ್ರವಾದ ಹಬ್ಬ. ಈ ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ. ಒಂದು ಗಿಫ್ಟ್ ಅಲ್ಲ, 4 ರಿಂದ 5 ಗಿಫ್ಟ್ಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದರಿಂದ ನಿಮ್ಮ ಸಂಬಳ, ಪಿಂಚಣಿಗಳು ಹೆಚ್ಚಳ ಆಗತ್ತೆ, ನಿಮ್ಮ ಕನಸುಗಳು ಈಡೇರುವಂತಹ ಕಾಲ ಬರುತ್ತೆ. ಈ ಎಲ್ಲ ಗಿಫ್ಟ್ಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಶ್ರಾವಣ ಮಾಸದ ನಾಗರ ಪಂಚಮಿ ಸಮಯದಲ್ಲಿ ಗುಡ್ ನ್ಯೂಸ್ಗಳನ್ನು ಕೊಡುವಂಥ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸನ್ನು ಕೊಡುವಂಥ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಗುಡ್ ನ್ಯೂಸ್ಗಳು ನಿಮಗೆ ಸಿಗತ್ತೆ. ಯಾವೆಲ್ಲ ಗುಡ್ ನ್ಯೂಸ್ಗಳು ನಿಮಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಈಗಾಗಲೇ ವಿಧಾನಸಭಾ ಅಧಿವೇಶನ ನಾಡಿನಿಂದ ಸ್ಟಾರ್ಟ್ ಆಗುತ್ತೆ. ಈ ಅಧಿವೇಶನ ಮುಕ್ತಾಯ ಆದ ನಂತರ ಖಂಡಿತವಾಗಿಯೂ ಸಿಗತ್ತೆ. ಅದರಲ್ಲಿ ಪ್ರಮುಖವಾಗಿ ಬಾಕಿ ಇರುವಂತಹ 18 ತಿಂಗಳ DA, ಅದು ಯಾವ DA ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಕೊರೋನಾ ಕಾಲದಲ್ಲಿ ಏನು ರಾಜ್ಯದ ಹಾಗೂ ದೇಶದ ಆರ್ಥಿಕತೆಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ತಮಗೆ ಬರಬೇಕಾದಂತಹ 18 ತಿಂಗಳ DAಯನ್ನು ಸ್ಯಾಕ್ರಿಫೈಸ್ ಮಾಡಿದರು. 18 ತಿಂಗಳ DA ಅಂದರೆ ಸುಮಾರು 9% DA ಆಗುತ್ತೆ. ಈ 9% DAನ ಸ್ಯಾಕ್ರಿಫೈಸನ್ನು ಮಾಡಿದರು. ಈ ಸ್ಯಾಕ್ರಿಫೈಸ್ ಮಾಡಿರೋಂಥ DAನ ವಾಪಸ್ ಕೊಡಬೇಕಲ್ವಾ? ರಾಜ್ಯದ ಪರಿಸ್ಥಿತಿನೂ ಚೆನ್ನಾಗಿದೆ, ದೇಶದ ಪರಿಸ್ಥಿತಿನೂ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ಇದನ್ನು ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸರ್ಕಾರ ಇದುವರೆಗೂ ಕೊಡದೇ ನೌಕರರಿಗೆ ನಿರಾಸೆಯನ್ನು ಮೂಡಿಸಿತ್ತು. ಆದರೆ ನೌಕರರು ಇಷ್ಟಕ್ಕೆ ಬಿಡದೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಕೂಡ ಪಿಂಚಣಿದಾರರಿಗೆ ಇದನ್ನು ಕೊಡಬೇಕು ಅಂತ ಹೇಳಿತ್ತು. ಹಾಗಾಗಿ ಖಂಡಿತವಾಗಿಯೂ 18% DA ಸಿಗತ್ತೆ ಅನ್ನೋ ಒಂದು ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಮತ್ತೊಂದು ಗಿಫ್ಟ್ ಏನು ಅಂತ ಹೇಳಿದ್ರೆ 4% DA ಹೈಕು. ತೊಟ್ಟಿ ಭತ್ಯೆಯನ್ನು 4% ಸರ್ಕಾರ ಏರ್ಸತ್ತೆ ಅನ್ನೋ ಒಂದು ಸುದ್ದಿಗಳು ಬರ್ತಾ ಇದೆ. ಪ್ರಪಂಚದಲ್ಲಿ ಯುದ್ಧದ ಕಾರಣಕ್ಕಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಈ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಜೀವನ ನಿರ್ವಹಣೆ ಕಷ್ಟ ಸಾಧ್ಯ ಆಗಿದೆ. ಹಾಗಾಗಿ ಸರ್ಕಾರಿ ನೌಕರರು ನಮಗೆ ಜೀವನ ನಿರ್ವಹಣೆಗಾಗಿ ತೊಟ್ಟಿ ಭತ್ಯೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 2 ಬಾರಿ ಕೊಡ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ. ಬಟ್ ಈ ಬಾರಿ 4%ಕ್ಕಿಂತ ಜಾಸ್ತಿ DA ಬರಬೇಕು ಅನ್ನೋದು ನೌಕರರ ಬೇಡಿಕೆ. ಯಾಕೆ ಅಂದರೆ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ಎಲ್ಲ ಬೆಲೆಗಳು ಹೆಚ್ಚಳ ಆಗಿದೆ, ಹಣದುಬ್ಬರ ಆಗಿರೋದ್ರಿಂದ ಈ ಬಾರಿ ಖಂಡಿತವಾಗಿಯೂ 4% DA ಸಿಗತ್ತೆ ಅನ್ನೋ ಒಂದು ಭರವಸೆ ಇದೆ. ಸಿಗತ್ತೆ ಅನ್ನೋ ಒಂದು ವಿಶ್ವಾಸ ಖಂಡಿತವಾಗಿಯೂ ಇದೆ. ಎಲ್ಲದಕ್ಕಿಂತ ಪ್ರಮುಖವಾದ ಬೇಡಿಕೆ ಏನು ಅಂದರೆ 7th ಪೇ ಕಮಿಷನ್ ರಗಳೆ ಮುಗಿಯೋದೇ ಇಲ್ಲ. ಏನು 7th ಪೇ ಕಮಿಷನ್ನ ರಗಳೆ ಅಂತ ನಾವು ಹೇಳ್ಬೋದು. 7th ಪೇ ಕಮಿಷನ್ನು ರಚನೆ ಆಗಿ ಆಲ್ಮೋಸ್ಟ್ 4 ಇಯರ್ಸ್ ಮುಗಿತಾ ಬಂತು. ಇನ್ನು 1 ವರ್ಷ 7th ಪೇ ಕಮಿಷನ್ನ ಅವಧಿ ಇದೆ. ಆದರೆ ಇದುವರೆಗೂ 7th ಪೇ ಕಮಿಷನ್ನ ರೆಕಮೆಂಡೇಶನ್ಗಳು ಇಂಪ್ಲಿಮೆಂಟೇ ಆಗಿಲ್ಲ. ಕೆಲವೊಂದು ರೆಕಮೆಂಡೇಶನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ಬಿಟ್ಟರೆ ಉಳಿದ ಯಾವುದೇ ರೆಕಮೆಂಡೇಶನ್ಗಳನ್ನು ಇದುವರೆಗೂ ಇಂಪ್ಲಿಮೆಂಟ್ ಮಾಡೋವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿಲ್ಲ. ಅದರಲ್ಲಿ ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ
ಕೊಡಬೇಕಾದಂತಹ 10% ಅಡಿಷನಲ್ ಪೆನ್ಷನ್ ಹಾಗೂ ಏನು 70 ವರ್ಷದಿಂದ 80 ವರ್ಷದ ವಯೋಮಿತಿಯಲ್ಲಿರುವಂಥ ಪಿಂಚಣಿದಾರಿಗೆ 10% ಅಡಿಷನಲ್ ಪೆನ್ಷನ್ನನ್ನು ಕೊಡಬೇಕು. ಪಿಂಚಣಿ ಸೌಲಭ್ಯ, ವೈಜ್ಞಾನಿಕ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ರೆಕಮೆಂಡೇಷನ್ನು. ಆ ರೆಕಮೆಂಡೇಷನ್ ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ಕೊಡುವಂಥ ಸಂಧ್ಯಾ ಕಿರಣ ಯೋಜನೆ ಕೂಡ ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಹಾಗಾಗಿ ಕಡೆಯ ವರ್ಷ ಅಂದರೆ 7ನೇ ವೇತನ ಆಯೋಗದ ಕಡೆಯ ವರ್ಷ ಆಗಿರೋದ್ರಿಂದ ಈಗಲಾದರೂ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮುಂದಿನ ವೇತನ ಆಯೋಗಕ್ಕೆ ಹೋಗೋಣ ಅಂತ ಹೇಳಿ ನೌಕರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಒತ್ತಾಯಕ್ಕೆ ರಾಜ್ಯ ಸರ್ಕಾರ ಮಣಿದು ಯಾವುದು 31 7th ಪೇ ಕಮಿಷನ್ನಲ್ಲಿ ಜಾರಿಯಾಗಲು ಬಾಕಿ ಇರುವಂಥ ಸುಮಾರು 31 ಶಿಫಾರಸುಗಳು ಖಂಡಿತವಾಗಿಯೂ ಜಾರಿ ಆಗತ್ತೆ ಅನ್ನೋ ಒಂದು ಭರವಸೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಲ್ಲಿ ಮೂಡಿದೆ. ಮತ್ತೊಂದು ಪ್ರಮುಖವಾದಂದರೆ ಜೀವನದ ಪ್ರಶ್ನೆ. ರಿಟೈರ್ಡ್ ಆದ ನಂತರ ನೌಕರರ ಜೀವನ ಪ್ರಶ್ನೆ ಇದು. ರಿಟೈರ್ಡ್ ಆದ ಮೇಲೆ ಉತ್ತಮ ಜೀವನವನ್ನು ನಡೆಸಬೇಕು, ಗೌರವಯುತವಾದ ಜೀವನ ನಡೆಸಬೇಕು. ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ಗೌರವಯುತವಾಗಿ ಜೀವನ ನಡೆಸೋಕ್ಕೆ ಹಾಗೂ ಅಗತ್ಯಗಳನ್ನು ಪೂರೈಸ್ಕೊಳ್ಳೋಕ್ಕೆ ಪಿಂಚಣಿ ಅತ್ಯಂತ ಅವಶ್ಯಕ. 30-40 ವರ್ಷ ಕೆಲಸ ಮಾಡಿದ್ರೂ ಕೂಡ ರಿಟೈರ್ಡ್ ಆದ ಮೇಲೆ ಪಿಂಚಣಿ ಸಿಕ್ಕಿಲ್ಲ ಅಂದರೆ ಅವರ ಜೀವನ ಹೇಗಿರುತ್ತೆ? ಡ್ಯೂಟಿ ಇದ್ದಾಗಂತೂ ನಮಗೆ ಸಂಬಳಗಳು ಬರ್ತಾ ಇರುತ್ತೆ. ರಿಟೈರ್ಡ್ ಆದ ಮೇಲೆ ಸಂಬಳನೂ ಇಲ್ಲ, ಮನೆ ಖರ್ಚುಗಳು, ಇವೆಲ್ಲ ಹೇಗೆ ಮೇಂಟೈನ್ ಮಾಡೋದು? ಹಾಗಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಅಂದರೆ NPS ಅಲ್ಲಿ ನಿವೃತ್ತಿಯಾದಂತಹ ನೌಕರರು ನಮಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಕೊಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ವರ್ಷ ಅಂದರೆ ಸುಮಾರು 2 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಲೆ ಕೊಟ್ಟು ರಾಜ್ಯ ಸರ್ಕಾರ NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬ ಸರ್ಕಾರಿ ನೌಕರರಲ್ಲೂ ಇದೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಕೂಡ ಈ ಹಿಂದೆ ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನು ನೇಮಕ ಮಾಡಿದೆ ಅಧ್ಯಯನ ಸಮಿತಿ, ಆ ಅಧ್ಯಯನ ಸಮಿತಿಯ ವರದಿ ಈ ತಿಂಗಳಲ್ಲೇ ಕೊಡುವಂಥ ಸಾಧ್ಯತೆ ಇದೆ. ಈಗ ಮಳೆಗಾಲದ ಅಧಿವೇಶನ ಮುಕ್ತಾಯವಾದ ನಂತರ ಖಂಡಿತವಾಗಿಯೂ ಸರ್ಕಾರಿ ನೌಕರರಿಗೆ NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿ ಯೋಜನೆಗಳನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಖಂಡಿತವಾಗಿಯೂ ಇದೆ. ಹೊಸ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೌಕರರ ಪರವಾಗಿದ್ದಾರೆ. ಹಾಗಾಗಿ ನೌಕರರ ಪರವಾಗಿ ಅವರು ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋ ವಿಶ್ವಾಸ ಖಂಡಿತವಾಗಿಯೂ ಇದೆ. ಈ ಶ್ರಾವಣ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಶುಭವಾಗಲಿ, ತಮ್ಮ ಎಲ್ಲ ಆಸೆಗಳು ಈಡೇರಲಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ